ಇನ್ನೊಂದು ಸುದ್ದಿ, ನಿನ್ನೆ 2 ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಒಂದು ಕೋಲ್ಕತ್ತಾದ ಕೋರ್ಟ್ನಿಂದ, ಮತ್ತೊಂದು ಕೇರಳದ ಕೋರ್ಟ್ನಿಂದ. ಈ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಚುನಾವಣೆ, ಒಂದೇ ರೇಷನ್ ಕಾರ್ಡು, ಈ ರೀತಿಯಾಗಿ ಒನ್ ನೇಷನ್ ಒನ್ ಲಾ, ಈ ರೀತಿ ಚರ್ಚೆಗಳಾಗ್ತಾ ಇರುತ್ತವೆ. ಆದರೆ ಒನ್ ನೇಷನ್ ಒನ್ ಕ್ರಿಮಿನಲ್ ಲಾ 1947ರಿಂದಲೂ ಇದೆ. ಆದರೂ 2 ವಿಭಿನ್ನ ತೀರ್ಪುಗಳು, ವ್ಯತಿರಿಕ್ತ ತೀರ್ಪುಗಳು ಬಂದಿದ್ದಾವೆ. ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಕೇಸು ಅಪರೂಪದ ಕೇಸ್ ಅಲ್ಲವಂತೆ ಕೋರ್ಟ್ನ ಪ್ರಕಾರ. ಕೇರಳದಲ್ಲಿ ಬಾಯ್ ಫ್ರೆಂಡ್ಗೆ ವಿಷ ಹಾಕಿದ ಕೇಸ್ ಅಪರೂಪದ ಕೇಸ್ ಅಂತ ಕೋರ್ಟ್ ಹೇಳ್ತಾ ಇದೆ. ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದಕ್ಕೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ ಕೋಲ್ಕತ್ತಾದ ವಿಷಯದಲ್ಲಿ. ಕೇರಳದಲ್ಲಿ ವಿಷ ಹಾಕಿದಂತಹ ಪ್ರಕರಣಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ದೇಶಾದ್ಯಂತ ದೊಡ್ಡ ಚರ್ಚೆ ನಡೀತಾ ಇದೆ. ದೇಶಕ್ಕೊಂದೇ ಕ್ರಿಮಿನಲ್ ಕಾನೂನಿದೆ, ಆದರೂ 2 ರೀತಿಯ ತೀರ್ಪುಗಳು ಬರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಕೋಲ್ಕತ್ತಾ ಕೋರ್ಟು ಮತ್ತು ಕೇರಳದ ಕೋರ್ಟ್ಗಳ ಆದೇಶದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ಒಂದೇ ಕಾನೂನಿದೆಯಾ ಅಥವಾ ಶಿಕ್ಷೆ ವಿಧಿಸುವಾಗ ಹಿಂಗ್ಯಾಕೆ ಆಗ್ತಾ ಇದೆ ಅಂತ 2 ಪ್ರಕರಣಗಳ ತೀರ್ಪು ಬಂತು. ಒಂದು, ಕೋಲ್ಕತ್ತಾದ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರದ ಪ್ರಕರಣ. ಆ ಕೇಸ್ನಲ್ಲಿ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮತ್ತೊಂದು ಕೇಸ್ ಕೇರಳದಲ್ಲಿ ಬಾಯ್ ಫ್ರೆಂಡ್ಗೆ ವಿಷ ಹಾಕಿದಂತಹ ಕೇಸ್ನಲ್ಲಿ ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಯಾಕೆ ಹೀಗೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಮೊದಲು ಕೋಲ್ಕತ್ತಾದ ಕೇಸ್ನ ವಿಷಯಕ್ಕೆ ಬರೋಣ. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ಪ್ರಕರಣ ಕೋಲ್ಕತ್ತಾದ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ. ಆರೋಪಿ ಸಂಜಯ್ ಸಿಂಗಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟು. ಘಟನೆ ನಡೆದ 164 ದಿನಗಳ ನಂತರ ಕೋಲ್ಕತ್ತಾದ ಕೋರ್ಟ್ ಆದೇಶವನ್ನು ಮಾಡಿದೆ. ಆಗಸ್ಟ್ 9ನೇ ತಾರೀಕು ಆಗಸ್ಟ್ 9ನೇ ತಾರೀಕು ಮಧ್ಯರಾತ್ರಿ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ವೈದ್ಯೆ ಮೇಲೆ ಅತ್ಯಾಚಾರ ಆಗಿತ್ತು. ಅತ್ಯಾಚಾರದ ನಂತರ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಕೋರ್ಟು ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ಹೇಳ್ತಾ ಇದೆ. ಅವತ್ತು ಮಧ್ಯರಾತ್ರಿ ಆಸ್ಪತ್ರೆ ಅಂದ್ರೇನೆ, ನಗರಗಳಲ್ಲಿನ ಆಸ್ಪತ್ರೆ ಅಂದರೆ ಸೇಫೆಸ್ಟ್ ಜಾಗ ಅನ್ನುವಂತಹ ಭಾವನೆ ಇರುತ್ತೆ. ನೈಟ್ ಶಿಫ್ಟ್ ಮಾಡ್ತಾ ಇದ್ಲು ಆಕೆ ಹುಡುಗಿ. ಆಕೆಯ ಮೇಲೆ ಈತ ಸಂಜಯ್ ರಾಯ್ ಅತ್ಯಾಚಾರ ಕೊಲೆ ಮಾಡ್ದ. ಇಡೀ ಕೇಸ್ ದೇಶಾದ್ಯಂತ ಚರ್ಚೆ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ತಿಂಗಳುಗಟ್ಟಲೆ ಪ್ರತಿಭಟನೆಗಳು ನಡೀತು. ಅವನನ್ನು ನೇಣಿಗಾಕಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬಂತು. CBI ಇನ್ವೆಸ್ಟಿಗೇಷನ್ ಮಾಡ್ತು. ಲೋಕಲ್ ಪೊಲೀಸರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕೋರ್ಟ್ CBIಗೆ ಕೊಡ್ತು. ಇಷ್ಟೆಲ್ಲ ಆದ ನಂತರ ಶಿಕ್ಷೆ ಬಂದಿದ್ದೇನು? ಜೀವಾವಧಿ ಶಿಕ್ಷೆ, ಮರಣದಂಡನೆಯಾಗಬೇಕು ಅನ್ನುವಂತಹ ಒತ್ತಾಯ ಇತ್ತು. ಜನ ಒತ್ತಾಯ ಮಾಡ್ತಾರೆ ಅಂತೇನು ಮಾಡಬೇಕಾಗಿಲ್ಲ, ಕೋರ್ಟ್ಗಳು ಮಾಡೋದೂ ಇಲ್ಲ, ಕಾನೂನಿನ ಪ್ರಕಾರ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಆದೇಶದಲ್ಲೇನಿದೆ? ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ಆದೇಶ ಹೇಳುತ್ತೆ. ಅಪರಾಧಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಸಾಬೀತಾಗಿದೆ. ಇದು ಮರಣದಂಡನೆ ನೀಡಬಹುದಾದ ಪ್ರಕರಣಗಳಲ್ಲಿ ಇದು ಒಂದು. ಆದರೆ ಇದು ಅಪರೂಪದ ಪ್ರಕರಣ ಅಲ್ಲ. ಹಾಗಾಗಿ ಮರಣದಂಡನೆಯನ್ನು ನೀಡ್ತಾ ಇಲ್ಲ ಅಂತ ಜಡ್ಜ್ಮೆಂಟ್ನಲ್ಲಿ ಹೇಳಿದೆ. ಆಕೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಈ ಸಾವಿನಿಂದ ಸಮಾಜಕ್ಕೆ ನಷ್ಟ ಆಗಿದೆ. ಅಪರೂಪದ ಪ್ರಕರಣವಲ್ಲದ ಕಾರಣದಿಂದಾಗಿ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೇನೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ 17 ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶವನ್ನು ಮಾಡಿದೆ ಕೋರ್ಟ್. ಹಾಗಿದ್ರೆ ಅಪರೂಪದ ಪ್ರಕರಣ ಅಂದರೆ ಏನು? ಈಗ ನಿರ್ಭಯ ಕೇಸ್, ಅದು ಅಪರೂಪದ ಪ್ರಕರಣ. ಬಸ್ನಲ್ಲಿ ಕಿಡ್ನಾಪ್ ಮಾಡಿ, ಬಸ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಡುರಾತ್ರಿ ಆಸ್ಪತ್ರೆಯಲ್ಲಿದ್ದ ಯುವತಿಯನ್ನು ಒಂದು ಕಾನ್ಫರೆನ್ಸ್ ರೂಮ್ಗೆ ಎಳೆದುಕೊಂಡೋಗಿ ಒಂಟಿಯಾಗಿದ್ದವಳ ಮೇಲೆ ಅತ್ಯಾಚಾರ ಮಾಡಿ, ಆಕೆಯ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿ ಕೊಲ್ಲಲಾಯಿತು. ಆ ಪ್ರಕರಣ ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಯಾವ ಪ್ರಕರಣಗಳನ್ನು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕೋರ್ಟ್ಗಳು ಭಾವಿಸುತ್ತವೆ? ಒಂದು, ಅಪರಾಧಿ ನಡೆಸಿದಂತಹ ಕ್ರೌರ್ಯ, ಘಟನೆಯ ತೀವ್ರತೆ, ಯಾವ ರೀತಿಯಲ್ಲಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನು ಮಾಡಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ತೀರ್ಪು ಕೊಟ್ಟಂತಹ ನ್ಯಾಯಾಧೀಶರು ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ಹೇಳ್ತಾರೆ.
ಅದರ ವಿರುದ್ಧ ಆಕ್ರೋಶ. ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಈ ಆದೇಶವನ್ನು. ಅಟ್ ದ ಸೇಮ್ ಟೈಮ್ ನಿನ್ನೆ ಮತ್ತೊಂದು ಆದೇಶ ಬಂತು. ಕೇರಳದಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ತಿರುವನಂತಪುರದಲ್ಲಿ ಒಬ್ಬ ಬಾಯ್ ಫ್ರೆಂಡನ್ನು ಒಬ್ಬ ಹುಡುಗಿ ಕೊಲೆ ಮಾಡ್ತಾಳೆ. 24 ವರ್ಷದ ಗ್ರೀಷ್ಮ. ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗಿದೆ. ತಿರುವನಂತಪುರದ ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಮಾಡಿದೆ. 2022ರ ಕೇಸಿದು. ಆ ಕೇಸ್ನಲ್ಲಿ ತಾನು ಮದುವೆಯಾಗಬೇಕಾದಂತಹ ಹುಡುಗ ಅಥವಾ ಪ್ರಿಯಕರನಿಗೆ ಪ್ರೇಯಸಿ ಗ್ರೀಷ್ಮ ವಿಷ ಹಾಕಿ ಕೊಂದಿದ್ಲು. ಆ ಪ್ರಕರಣದಲ್ಲಿ ಮರಣದಂಡನೆ. ಯಾಕೆ ಹಿಂಗೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಗ್ರೀಷ್ಮ ಅಂತ ಹುಡುಗಿಯ ಹೆಸರು, ಹುಡುಗನ ಹೆಸರು ಶರೋನ್ ಅಂತ. ಇಬ್ಬರು ಲವ್ ಮಾಡ್ತಾ ಇದ್ರು. ಆದರೆ ಆ ಕುಟುಂಬದವರಿಗೆ ಗ್ರೀಷ್ಮಗೆ ಬೇರೊಬ್ಬರ ಜೊತೆ ಮದುವೆ ಮಾಡ್ತೀವಿ ಎನ್ನುವಂತಹ ಮಾತುಕತೆ ಮಾಡ್ತಾ ಇದ್ರು. ಶರೋನ್ ಜೊತೆಗೆ ಅಂದರೆ ಬಾಯ್ ಫ್ರೆಂಡ್ ಜೊತೆಗಿನ ತನ್ನ ಸಂಬಂಧವನ್ನು ಕೊನೆಗೊಳಿಸ್ಕೊಳ್ಳೋದಕ್ಕೆ ಗ್ರೀಷ್ಮ ಬಯಸ್ತಾ ಇದ್ಲು. ಆದರೆ ಶರೋನ್ ವಿರೋಧಿಸ್ತಾ ಇದ್ದ, ಇಲ್ಲ ನಾವೇ ಮದುವೆ ಆಗೋಣ ಅಂತ. ಆಗ ಶರೋನ್ ರಾಜ್ನನ್ನು ಕೊಲ್ಲೋದಕ್ಕೆ ಗ್ರೀಷ್ಮ ಮತ್ತು ಆಕೆಯ ತಾಯಿ ಮತ್ತು ಆಕೆಯ ಚಿಕ್ಕಪ್ಪ 3 ಜನ ಸಂಚು ಮಾಡಿ ಒಂದು ಆಯುರ್ವೇದದ ಕಷಾಯದ ಜೊತೆ ವಿಷವನ್ನು ಬೆರೆಸಿ ಆತನಿಗೆ ಕೊಟ್ಟಿದ್ಲು. 11 ದಿನ ಆಸ್ಪತ್ರೆಯಲ್ಲಿದ್ದ, ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟ. ಆ ಕೇಸ್ನಲ್ಲಿ ತೀರ್ಪೇನು ಬಂತು? ಗ್ರೀಷ್ಮಗೆ ಮರಣದಂಡನೆ. ಜಡ್ಜ್ ಏನು ಹೇಳಿದ್ರು? ಆ ಆದೇಶ ಏನು? ಪ್ರಿಯತಮೆಯ ಕೃತ್ಯ ಸಮಾಜಕ್ಕೆ ಕೆಟ್ಟ ಸಂದೇಶ. ಇದು ಅಪರೂಪದಲ್ಲೇ ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ದ ರೇರ್ ಕೇಸ್. ಈ ರೀತಿಯ ಪ್ರಕರಣ ನಡೆಯೋದಿಲ್ಲ ಅಂತ ಹೇಳ್ತು ಜಡ್ಜ್. ಹೇಳಿದ್ರು ತನ್ನನ್ನು ಪ್ರೀತಿಸಿದ ವ್ಯಕ್ತಿಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ. ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿಸೋದಿಲ್ಲ. ಶೆರೋನ್ ಕೊನೆ ಕ್ಷಣದಲ್ಲೂ ಗ್ರೀಷ್ಮಳನ್ನು ಪ್ರೀತಿಸ್ತಿದ್ದ. ಆಕೆ ಕ್ರೂರ ಮತ್ತು ಹೃದಯಹೀನ ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿದ್ದಾಳೆ. ಆರೋಪಿಗೆ ಗರಿಷ್ಠ ಶಿಕ್ಷೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆಯನ್ನು ವಿಧಿಸೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅಂತ ಹೇಳ್ತಾರೆ. ಯಾವ ಪ್ರಕರಣ ರೇರೆಸ್ಟ್ ಆಫ್ ದ ರೇರ್ ಕೇಸ್, ಯಾವ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಕ್ರೂರತೆ ಇದೆ, ಅತ್ಯಂತ ಹೆಚ್ಚು ಬರ್ಬರತೆ ಇದೆ, ಅತ್ಯಂತ ಹೆಚ್ಚು ಹಿಂಸೆ ಇದೆ ಅನ್ನೋದನ್ನು ವೀಕ್ಷಕರ ವಿವೇಚನೆಗೆ ಬಿಟ್ಬಿಡೋಣ. ಎರಡೂ ಕೇಸ್ಗಳಲ್ಲಿ ಕೊಟ್ಟಂತಹ ತೀರ್ಪಿನ ಬಗ್ಗೆ ದೊಡ್ಡ ಚರ್ಚೆ ಇದೆ. ಅಪರೂಪದ ಪ್ರಕರಣ ಯಾವುದು ಅಂತ ಜನ ಡಿಸೈಡ್ ಮಾಡ್ತಾ ಇದ್ದಾರೆ, ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.